ನಮಗೆ ಆತ್ಮೀಯರು, ನಮಗಿನ್ನ ಸಣ್ಣವರಿಲ್ಲ ಅಂತಲ್ಲ, ಆದರೆ ಈ ಒಂದು ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಸಮಾಜ ಸೇವಕ. ಶಿಕ್ಷಣದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಕೆಲವು ಸ್ನೇಹಿತರನ್ನು ನೋಡಿದಿರಿ, ಅವರು ಬೇರೆ ರೀತಿಯಲ್ಲಿ ಒಂದು ಕೆಲವು ಕಾರ್ಯಕ್ರಮಗಳಿಗೆ ಅಥವಾ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತಾರೆ. ಆದರೆ ಸಾಕಷ್ಟು ಸುಮಾರು ಈಗ ನಾನು ತಿಳಿದ ಮಟ್ಟಿಗೆ ಒಂದು 5-6 ವರ್ಷಗಳು ಕಂಟಿನ್ಯೂ ಆಗಿ ನಾನು ಕಂಟಿನ್ಯೂ ಆಗಿ ನೋಡ್ತಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ವರ್ಷಗಳ, ನಾನು 5-6 ವರ್ಷಗಳ ಕಾಲ ಇಲ್ಲೇ ಸ್ಥಳೀಯವಾಗಿ ಅಥವಾ ಬೇರೆ ಒಂದು ಹಳ್ಳಿಗಳಲ್ಲಿ ಶಾಸಕರನ್ನು ಕರೆದುಕೊಂಡು ಚುನಾಯಿತ ಮತ್ತು ಊರಿನ ಪ್ರಮುಖರೊಡನೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮುಂದಿನ ಅವರ ಜೀವನದ ಬಗ್ಗೆ ಸಾಕಷ್ಟು ಅವರು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಉಪನ್ಯಾಸಕನವನ್ನು ನೀಡಿದ್ದಾರೆ. ಒಂದು ಧಾರೆ ಎಳೆತಕ್ಕಂತ ಹಿರಿಯರು, ಗೌರವಾನ್ವಿತರಾದಂತಹ ಶ್ರೀ ತ್ರಿವೇಣಿ ಅಕ್ಕನವರಿಗೆ ಕೂಡ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ಒಂದು ಹಾರ ಶಾಲಾ ಹಾಕುವುದರ ಮೂಲಕ ಅವರಿಗೆ ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ಗೆ ನೋಡ್ತಾ ಇದ್ರಲ್ಲ, ನಾನು ನೋಡ್ತಾ ಇದ್ರಲ್ಲ, ಎಸ್, ಅದು ಅಂಬೇಡ್ಕರ್ ಮಾತಾಡ್ತಾರೆ, ವಿದ್ಯೆ ಎಂಬ ಹುಲಿಯಾಳನ್ನು ಕುರಿತವನು ಒಂದು ದಿನ ಹುಲಿಯಂತೆ ಘರ್ಜಿಸಲೇಬೇಕು. ಆ ಘರ್ಜನೆ ನಿಮ್ಮಲ್ಲಿದೆ. ಯಾರು ಹೇಳ್ತಾ ಇದ್ರೆ ಏನ ಇನ್ನೊಂದ್ಸರಿ, ವಿದ್ಯೆ ಎಂಬ ಹುಲಿಯಾಳನ್ನು ಕುರಿತವನು ಒಂದು ದಿನ ಘರ್ಜಿಸಲೇಬೇಕು. ವಿದ್ಯೆ ಒಂದು ಶಕ್ತಿ. ಈ ಭೂಮಿ ಮೇಲೆ ದೊಡ್ಡ ಆಸ್ತಿ ಅಂದ್ರೆ ಶಕ್ತಿ ಅಂದ್ರೆ ವಿದ್ಯೆ. ಕಳೆಲಾರ್ದು, ಅಳೆಲಾರ್ದು, ಸವಿಲಾರ್ದು. ನಾನು ನೋಡ್ತಾ ಇದ್ರಲ್ಲ, ಕಳೆಲಾರ್ದು, ಅಳೆಲಾರ್ದು, ಸವಿಲಾರ್ದು ಅಂತಂದ್ರೆ ವಿದ್ಯೆ. ವಿದ್ಯಾವಂತನಿಗೂ ಭೂಮಿ ಆಕಾಶ ವ್ಯತ್ಯಾಸ ಗೊತ್ತಾ ನಿಮಗೆ? ವಿದ್ಯಾವಂತನಿಗೂ ಅವಿದ್ಯಾವಂತನಿಗೂ ಯೋಚನೆ ಮಾಡಲಾದಷ್ಟು ದೂರ ಇರ್ತದೆ. ನಾನು SSLC ಒಂದೇ ಓದಿರೋದು, ನನಗೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಆದ್ರೂ ನಾನು ಯಾರಿಗೆ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ನನ್ನ ದೊಡ್ಡ ಟಿವಿನ IAS ಅಧಿಕಾರಿಗಳು, ನಾನು ಓದಿದ್ರೆ ಸಾಕು ಸರ್, ಒಂದು 10 ನಿಮಿಷ ಮಾತಾಡಿ. ಸ್ವಾಮಿ, ನೀವು ಓದಿರೋ ಪುಸ್ತಕ ನನ್ನ ಕೈಲಿಂದ ಒಪ್ಪಿಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ನೀವು ಓದಿದ್ದೀರಿ.